ಈ ಹಿಂದೆ ನಡೆಯುತ್ತಿದ್ದ ಸಂತೆಯಲ್ಲಿ ಯಾವುದೇ ದಲ್ಲಾಳಿಗಳ ಹಾವಳಿ ಇಲ್ಲದೆ ರೈತರಿಂದ ಹಾಗೂ ಮಾರಾಟಗಾರರಿಂದ ನೇರ ಗ್ರಾಹಕರ ಕೈಗೆ ಸಿಗುತ್ತಿದ್ದ ದವಸ ಧಾನ್ಯ, ತರಕಾರಿ, ಸೊಪ್ಪು ಸೇರಿದಂತೆ ರೈತರಿಗೆ ಬೇಕಾದ ಎಲ್ಲ ಉಪಕರಣಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉತ್ತಮ ಪದಾರ್ಥಗಳು ಪಟ್ಟಣವೂ ಸೇರಿದಂತೆ ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಮಾರುಕಟ್ಟೆಯಾಗಿತ್ತು. ಆದರೆ ಇತ್ತೀಚೆಗೆ 2019ರಲ್ಲಿ ಬಂದ ಕೊರೋನಾ ಕಾಯಿಲೆ ಹಿನ್ನೆಲೆಯಲ್ಲಿ ಪ್ರತಿ ಶುಕ್ರವಾರ ನಡೆಯುತ್ತಿದ್ದ ದೊಡ್ಡ ಮಟ್ಟದ ಸಂತೆಯು ರದ್ದಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಸಂತೆ ಇಲ್ಲದೆ ಗ್ರಾಹಕರು ಅಂಗಡಿ ಮುಂಗಟ್ಟುಗಳು ಹಾಗೂ ಮಧ್ಯವರ್ತಿ ಹಾವಳಿಗೆ ಸಿಲುಕಿರುವ ಎಪಿಎಂಸಿಗೆ ತೆರಳಿ ಹೆಚ್ಚು ಹಣ ನೀಡಿ ರೈತರು ಹಾಗೂ ಗ್ರಾಹಕರು ಪದಾರ್ಥಗಳನ್ನು ಕೊಂಡುಕೊಳ್ಳುವಂತಾಗಿತ್ತು. ಇದನ್ನು ಮನಗಂಡ ತಾಲೂಕು ರೈತ ಸಂಘದ ಪದಾಧಿಕಾರಿಗಳು ರೈತ ಸಂತೆಯನ್ನ ಪುನರಾರಂಭಿಸಿ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಉತ್ತಮ ಪದಾರ್ಥಗಳು ದೊರೆಯುವಂತೆ ಮಾಡಿಕೊಟ್ಟು ತಾಲೂಕಿನ ಜನತೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡಿದ್ದರು. ರೈತ ಮುಖಂಡರು ಹಾಗೂ ಸಾರ್ವಜನಿಕರ ಹಿತಾಸಕ್ತಿ ಮೇರೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ತಾಲೂಕು ಅಧಿಕಾರಿಗಳ ಜೊತೆ ಚರ್ಚಿಸಿ ಸಂತೆ ಪುನರಾರಂಭಿಸಲು ಗ್ರೀನ್ ಸಿಗ್ನಲ್ ನೀಡಿ ಗರಳಪುರಿ ಉತ್ಸವ ನಡೆಯುತ್ತಿರುವ ಹಿನ್ನೆಲೆ ಇಂದು ಶುಕ್ರವಾರದ ರೈತರ ಸಂತೆಗೆ ಚಾಲನೆ ನೀಡಿದರು. ನಗರದ ಎಪಿಎಂಸಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ನೂತನ ಸಂತೆ ಪ್ರಾಂಗಣವನ್ನು ಅಧಿಕಾರಿಗಳು ಹಾಗೂ ರೈತ ಮುಖಂಡರೊಡನೆ ಗೂಡಿ ಟೇಪು ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಸಂತೆ ಉದ್ಘಾಟಿಸಿ ನಗರದ ಎಪಿಎಂಸಿಯ ನೂತನ ಪ್ರಾಂಗಣದಲ್ಲಿ ವ್ಯಾಪಾರಸ್ಥರು ಮಾರಾಟ ಮಾಡುತ್ತಿದ್ದ ತರಕಾರಿ, ಸೊಪ್ಪು, ಹಣ್ಣು, ಕಾಯಿ, ಬಿದಿರಿನ ಉತ್ಪನ್ನಗಳು, ಹಗ್ಗಗಳು, ಅಡಿಕೆ ಎಲೆಯ ತಟ್ಟೆಗಳು ಸೇರಿದಂತೆ ರೈತರ ವ್ಯವಸಾಯಕ್ಕೆ ಬೇಕಾದ ಕಬ್ಬಿಣದ ಉಪಕರಣಗಳನ್ನು ವೀಕ್ಷಣೆ ಮಾಡಿದರು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ನಂಜನಗೂಡು ಪಟ್ಟಣದಲ್ಲಿ ನಡೆದುಕೊಂಡು ಬರುತ್ತಿದ್ದ ಶುಕ್ರವಾರದ ಸಂತೆಯು ಸಂದರ್ಭದಲ್ಲಿ ಮುಚ್ಚಲಾಗಿತ್ತು. ಇದರಿಂದ ರೈತರು ಹಾಗೂ ಗ್ರಾಹಕರು ಬೇರೆ ಅಂಗಡಿ ಒಂಗಟ್ಟುಗಳು ಹಾಗೂ ದಲ್ಲಾಳಿಗಳು ನಡೆಸುವ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೆಚ್ಚು ಹಣ ತೆತ್ತು ಪದಾರ್ಥಗಳನ್ನು ಖರೀದಿಸಲಾಗ್ತಿತ್ತು. ಇದನ್ನ ಮನಗಂಡ ರೈತ ಮುಖಂಡರು ನನ್ನ ಗಮನಕ್ಕೆ ತಂದು ಮತ್ತೆ ಶುಕ್ರವಾರದ ರೈತ ಸಂತೆಯನ್ನ ಪುನರಾರಂಭಿಸುವಂತೆ ಮನವಿ ಮಾಡಿಕೊಂಡಿದ್ದೇನೆ. ಅವರ ಮನವಿ ಮೇರೆಗೆ ಈಗ ನಡೆಯುತ್ತಿರುವ ಗರಣಪುರಿ ಉತ್ಸವದ ಸಂದರ್ಭ ಎಂದು ಚಾಲನೆ ನೀಡಲಾಗಿದೆ. ಈ ಭಾಗದ ರೈತರು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಹಾಗೂ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ ಶಾಸಕರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾಕಷ್ಟು ನಮ್ಮ ರೈತ ಮಿತ್ರರು ಈ ಒಂದು ಸಂತೆಯಲ್ಲಿ ಇವತ್ತು ಬಂದು ಭಾಗವಹಿಸಿದ್ದಾರೆ. ಇದು ಪ್ರಾರಂಭ. ಇನ್ನು ಪ್ರತಿ ವಾರ ಈ ಒಂದು ಸಂತೆ ಇದೆ ನಡ್ಕೊಂಡು ಹೋಗ್ತಿದೆ. ಇನ್ನೂ ಹೆಚ್ಚಿನ ರೀತಿ ಪ್ರಚಾರ ಆದಮೇಲೆ ಈ ಒಂದು ಪೂರ್ತಿ ಏನು ಪ್ರಿಮೈಸಸ್ ಇದೆ, ನಮ್ಮ ಏನು ಜಾಗ ಇದೆ, ಎಲ್ಲೆಲ್ಲೂ ಕೂಡ ರೈತರು ಬಂದು ಭಾಗವಹಿಸುವಂಥ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗ್ತಿದೆ. ಇದರಲ್ಲಿ ತಮ್ಮ ಸಹಕಾರ ಅತ್ಯಗತ್ಯ. ಇಲ್ಲಿ ಬಂದಿರೋ ಸಾಕಷ್ಟು ಜನ ತಗೊಂಡು ಕೂಡ ರೈತರಿಗೆ ತಮ್ಮ ಸಹಕಾರ ಅತ್ಯಗತ್ಯ. ಈಗ ವಿದ್ಯಾಸಾಗರ್ ಅವರು ಮಾತನಾಡ್ತಾ ಹೇಳಿದ್ರು, ಮೇಡಮ್ ಕೂಡ ಹೇಳೋದು ಯಾವ ರೀತಿಯಾದಂಥ ಕೃಷಿ ಪದ್ಧತಿ ಈಗ ನಮ್ಮಲ್ಲಿ ಇದೆ ಅಂತ. ಸಾಕಷ್ಟು ಕೃಷಿಕರು ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ, ಆದರೆ ಕಮರ್ಷಿಯಲ್ ಆಗಿ ಬೆಳೆಯುವಂಥ ಕ್ರಾಪ್ಗಳಿಗೆ ಆರ್ಗ್ಯಾನಿಕ್ಕಲ್ಲಿ ಹೋದರೆ ಸಾಕಷ್ಟು ಅವ್ರಿಗೆ ಲಾಸ್ ಆಗ್ತದೆ ಅನ್ನೋದು ಕೂಡ ಕೃಷಿಕರಲ್ಲಿ ಇದೆ. ಈಗ ಬಾಳೆನೇ ನಾವು ಮಗು ಥರ ಸಾಕ್ತೀವಿ, ಕೊನೆಗೆ ಒಂದು ರೋಗ ಬಂತು ಅಂದರೆ ಅನುಭವಿಸುವಂಥ ಕಷ್ಟ ರೈತರಿಗೆ ಮಾತ್ರ ಗೊತ್ತು. ಅದರಿಂದ ಇಂಥ ಹಲವಾರು ವಿಚಾರಗಳಿದೆ. ಅದನ್ನು ನಾವೆಲ್ಲರೂ ಕೂಡ ಸೇರಿ ಪರಿಗಣಿಸಿ ಏನೋ ಕ್ರಮವನ್ನು ತಗೊಂಡು ದರ್ಶನ್ ಧ್ರುವನಾರಾಯಣ ಅವರು ಎಮ್.ಎಲ್.ಎ ಆದ ಮೊದಲನೇ ವಿಚಾರ ರೈತ ಸಂಘದ್ದು ಅಂದರೆ ಎಪಿಎಂಸಿ ಕರೆಂಟ್ ಮಾರುಕಟ್ಟೆಯಿಂದ ಮುಳ್ಳಳ್ಳಿ ರಸ್ತೆ ಬರಬೇಕು ಅಂತೇಳಿ ಅವರು ಮನವಿ ಕೊಟ್ಟಿದ್ದರು. ಅದರ ಪ್ರಕಾರ ಇಲ್ಲಿಗೆ ಬದಲಾವಣೆಯನ್ನು ಕೂಡ ಆಯಿತು. ಅದಾದಮೇಲೆ ಕೋವಿಡ್-19 ಆದಮೇಲೆ ನಂಜನಗೂಡು ಸಂತೆ ನಿಂತು. ಸಂತೆ ವೈಭೋಗ ಬೇರೆ, ಸಂಸ್ಕೃತಿ ಬೇರೆ. ಸಂತೆ ಅಂದಾಗ ಎಲ್ಲರೂ ಕೂಡ ಒಂದು ಕುಕ್ಕೆ ತಗೊಂಡು ಹೆಂಗಸರು ಮಾತಾಡ್ಕೊಂಡು ಅಕ್ಕಪಕ್ಕವರೆಲ್ಲ ಸೇರಿ ಒಂದು ವಾರಕ್ಕಾಗಷ್ಟು ತರಕಾರಿಗಳನ್ನ, ಕಾಳುಗಳನ್ನ, ದವಸ ಧಾನ್ಯಗಳನ್ನ ತಗೊಳ್ಳೋದಂಥ ಸಂಸ್ಕೃತಿ ಇತ್ತು. 2019 ಮತ್ತು 2020ರಲ್ಲಿ
ಈ ಒಂದು ಸಂತೆ ಸ್ಥಗಿತವಾಗಿತ್ತು. ತದನಂತರದಲ್ಲಿ ಈ ಸಂತೆ ಆವರಣದಲ್ಲಿ ಅನೇಕ ಕಟ್ಟಡಗಳಿದ್ವಿ, ಅದೆಲ್ಲ ಶಿಥಿಲವಾಗಿತ್ತು. ಆ ಶಿಥಿಲವಾದಂಥ ಕಟ್ಟಡಗಳನ್ನೆಲ್ಲ ಮತ್ತೆ ತೆಗೆಸಿ ನೂತನವಾಗಿ ಈ ಸಂತೆ ಮಾರುಕಟ್ಟೆ ಆವರಣದಲ್ಲಿ ಕಟ್ಟಡಗಳನ್ನು ಸ್ಥಾಪನೆಯನ್ನು ಮಾಡಿ ಈ ದಿವಸ ಮೊನ್ನೆ ಶಾಸಕರಾದಂಥ ದರ್ಶನ್ ಧ್ರುವನಾಯಣವರ ಸಮ್ಮುಖದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಅಮೃತ ಹಸ್ತದಿಂದ ಇವತ್ತು ಈ ಒಂದು ಸಂತೆ ಉದ್ಘಾಟನೆಯಾಗಿದೆ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಮೊದಲೇ ಅಧ್ಯಕ್ಷರಾಗಿ ಇದನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ನಂಜನಗೂಡಿನ ನಮ್ಮ ಆರ್ತಿ ರಸ್ತೆಯಲ್ಲಿ ಒಂದು ಸಣ್ಣ ಕಚೇರಿಯಲ್ಲಿ ಪ್ರಾರಂಭಗೊಂಡು ನಂತರದಲ್ಲಿ ನಮ್ಮ ಈಗ ಜಾನುವಾರು ಮಾರುಕಟ್ಟೆ ಆವರಣದಲ್ಲಿ ಏನಿದೆ ಆ ಕಟ್ಟಡದಲ್ಲಿ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಂತೆ ಆಗಿತ್ತು. ಮತ್ತೆ ಇದನ್ನ ಪಿ ವೆಂಕಟರಮಣ ಮತ್ತು ಅಂದಿನ ಕೆ ಬಿ ಶಿವಯ್ಯನವರು, ಮಾಜಿ ಸಚಿವರಾದಂಥ ದಿವಂಗತ ಕೆ ಬಿ ಶಿವಯ್ಯನವರು, ಮತ್ತೆ ಹಿಂದೆ ಪಿ ವೆಂಕಟರಮಣ ಸ್ಪೀಕರ್ ಆಗಿ ಮತ್ತು ಕಾಲದಲ್ಲಿ